ಹುಲಿ ಹೆಂಗ್ ಬರೋದು? ಹಂಗ ಚಿರತೆ ಬಂದ್ರೆ ಏನ್ ಮಾಡ್ತೀಯ? ಇಲ್ಲೇ ಪಕ್ಕದ ರೋಡಲ್ಲಿ ಅಂತ ಓಡಾಡ್ತಾ ಇದ್ದಿದ್ದು, ನೀನ್ ಕಾರೆಲ್ಲ ತಗೊಂಡು ಹಿಂಗ್ ಕೂತಿದ್ಯಾ? ಹೆಣ್ಮಕ್ಳು ಸೇಫ್ಟಿ ಇಲ್ಲ, ಅದು ಇದು. ಗೈಸ್, ಹುಲಿ ಇದ್ರು ಅಷ್ಟೇ, ಸಿಂಹ ಬಂದ್ರು ಅಷ್ಟೇ, ನಮ್ ಬೆಂಗಳೂರಲ್ಲಿ ಜನ ಓಡಾಡೋದಂತೂ ನಿಲ್ಸಲ್ಲ. ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ವೈ ಬಿಕಾಸ್ ಇವತ್ತು ಒಂದು ಮೇಕಪ್ ಆರ್ಡರ್ ಇತ್ತು ನನಗೆ. ಸೊ ಐ ಥಾಟ್ ಹಾಗೆ ವಿಡಿಯೋ ಮಾಡೋಣ ಅಂತ, ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಸೊ ಅದಕ್ಕೆ ನನ್ನ ಮಗಳು ಮಲಗಿದ್ದಾಳೆ. ನಮ್ಮಮ್ಮನ ಫೋನ್ ಮಾಡಿ ಕರೆಸಿ, ನಮ್ಮಮ್ಮ ಇಲ್ಲಿ ಮಲ್ಕೋತಾರೆ. ಇವಾಗ ನಾನು ಮತ್ತು ಸಚಿನ್ ಇಬ್ಬರು ಇವಾಗ ಕಾರಲ್ಲಿ ಹೊರಡಬೇಕು. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಕ್ಲೈಂಟ್ ಕಾಯ್ತಾ ಇದ್ದಾರೆ ಅವ್ರ ಮನೇಲಿ. ಸೊ ಇವಾಗ ಬೇಗ ಹೊರಡೋಣ ಗೈಸ್. ಇವಂದೇ ಲೇಟು ಗೈಸ್. ಇವತ್ತು ಆ್ಯಕ್ಚುಲಿ ಯಾವ ಲೊಕೇಶನ್ಗೆ ಹೋಗ್ತಾ ಇರೋದು ಗೊತ್ತಾ? ನಿಯರ್ ಬ್ಯಾಡ್ರಳ್ಳಿ ಹತ್ರ, ಭರತ್ ನಗರ್ ಹತ್ರ. ಎಲ್ಲಿ ಏನು ಹುಲಿ ತಾನೆ, ಹುಲಿ ಎಲ್ಲಿ ಓಡಾಡ್ತಾ ಇದೆ ಅಂತ ಎಲ್ಲ ನಮ್ಗೆ ನ್ಯೂಸ್ ಬಂದಿದ್ಯೋ ಅದೇ ಏರಿಯಾಗೆ ಹೋಗ್ತಾ ಇರೋದು. ಚಿರತೆ ಆಯ್ತಾ, ಚಿರತೆ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ ಅಂತ ನ್ಯೂಸ್ ಬಂದಿದ್ಯೋ ಅದೇ ಲೊಕೇಶನಿಗೆ ಹೋಗ್ತಾ ಇರೋದು. ಅದೇ ಭಯ ಫೀಲ್ ಆಗ್ತಾ ಇದೆ. ಅದಕ್ಕೆ ನಾವು ಸೇಫರ್ ಝೋನ್ ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿರೋದು. ಮತ್ತು ಇವ್ರನ್ನೂ ಕರ್ಕೊಂಡು ಹೊರಟಿರೋದು. ಯಾಕೆ ಬೇಕು, ಯಾವಾಗಾದರೂ ಏನದು ಅಟ್ಯಾಕ್ ಮಾಡಿಬಿಟ್ರೆ ಅಂದ್ಬಿಟ್ಟು ಸೇಫ್ಟಿ ಇಂಪಾರ್ಟೆಂಟ್ ಅಂತ. ಸೊ ಇವಾಗ ಹೊರಟಿದ್ದೀವಿ ಗೈಸ್. ನೆನ್ನೆ ಎಲ್ಲ ಕ್ಯಾಬಲ್ಲಿ ಹೋಯ್ತೀನಿ, ನೀನು ಆರಾಮ ಅವಳನ್ನ ನೋಡ್ಕೋ, ಬರ್ತೀನಿ ನಾನು ವಾಪಸ್ಸು ಕ್ಯಾಬಲ್ಲಿ ಅಂತ ಅಂದ್ಲು. ನೈಟ್ ಇದಕ್ಕಿದ್ದಂಗೆ ಅಯ್ಯೋ ಚಿರತೆ ಇರುತ್ತೆ. ಅಲ್ಲ ಚಿರತೆ ಅಲ್ಲ, ಇವಾಗ ಏನ್ ನಡೀತಾ ಇದೆ, ಬೆಳಗಿನ ಜಾವ ಬೇರೆ ಹೋಗ್ಬೇಕು, ಹೆಣ್ಮಕ್ಳು ಸೇಫ್ಟಿ ಇಲ್ಲ, ಅದು ಇದು ಅಂತ ಎಲ್ಲ ಇವಳು ತಲೆಯಲ್ಲಿ ಯೋಚನೆ ಮಾಡಿ ಆಮೇಲೆ ಬೇಡ ಇದು ಗಾಡಿಲೇ ಹೋಗೋಣ ಅಂತ ಅಂದು. ಆಮೇಲೆ ಇನ್ನೊಂದು 5 ನಿಮಿಷ ಬಿಟ್ಕೊಂಡು ಮತ್ತೆ ಅಯ್ಯೋ ಅಲ್ಲೆಲ್ಲ ಚಿರತೆ ಐತೆ, ಹೆಂಗೆ ನಾನು ಹೋಗೋದು, ಆಮೇಲೆ ಗಾಡಿಲಿ ಹೋಗ್ಬೇಕಾದ್ರೆ ಏನಾದ್ರು ಅದು ಅಟ್ಯಾಕ್ ಮಾಡ್ಬಿಟ್ರೆ ಅಂತ. ಯಾಕೆಂದ್ರೆ ಗಾಡಿಲಿ ಹೋಗೋರ್ನೆಲ್ಲ ಒಂದ್ ಸುಮ್ಮನೆ ಸೇಫ್ಟಿ ಇರಲ್ಲ ಅಂತ ಅವಳು ಥಿಂಕಿಂಗ್ ಮಾಡ್ತಾ ಇದ್ದಾಳೆ. ಹೌದು. ಮತ್ತೆ ಏನ್ ಗೊತ್ತಾ ಗೈಸ್, ಆಕ್ಚುಲಿ ಈಗಿನ ನೋಡಿದಿರಲ್ಲ, ಈಗಿನ ನ್ಯೂಸ್ಗಳೆಲ್ಲ ಏನೇನೆಲ್ಲ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ಅಂತ. ನಮ್ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಅಷ್ಟೇ. ಸುಮ್ಮನೆ ಕ್ಯಾಬಲ್ಲಿ ಹೋಗಿ ಅದು ಸ್ವಲ್ಪ ಏನಂತಾರೆ, ಅದು ಫಾರೆಸ್ಟ್ ಥರ, ಅದು ಒಳಗಡೆ ಎಲ್ಲೋ ಇರೋದು ಅವ್ರ ಮನೆ. ಓಕೆನಾ, ಲೊಕೇಶನ್ ಬಂದು ಏನಾನ ಹೆಚ್ಚು ಕಮ್ಮಿ ಆದ್ರೆ ಯಾರು ನಂಬಕ್ಕಾಗಲ್ಲ ಈ ಕಾಲದಲ್ಲಿ. ಅರ್ಲಿ ಮಾರ್ನಿಂಗು ಯಾರು ಓಡಾಡ್ತಾ ಇರಲ್ಲ ಆ ಸ್ಪೇಸ್ ಅಲ್ಲಿ. ಈಗ ಸಿಟಿಯಲ್ಲಾದ್ರೆ ಏನೋ ಅಂಗಡಿಗಳು ಒಂಚೂರು ಮಿಸ್ಬಿಹೇವ್ ಆಗಿ ಅಯ್ಯೋ ಗಾಡಿಯಲ್ಲಿ ಸುಮ್ನೆ ನಮ್ ಪಡೆಗೆ ನಾವು ನಮ್ ಗಾಡಿಯಲ್ಲಿ ಬರ್ಬೇಕಿತ್ತು ಅಂತ ಅನ್ಸಿದ್ರು ಅದು ತೊಂದ್ರೆ. ನಿನ್ ಫೋನ್ ತಗೊಂಡ. ಸೊ ಅದಕ್ಕೋಸ್ಕರ ಯಾಕು ಬೇಡಪ್ಪ, ತಾಪತ್ರ ಏನೇ ಬೇಡ, ನೆಮ್ಮದಿಯಾಗಿ ಹೋಗ್ಬಿಡೋಣ. ನಾವು ಅಮ್ಮನ್ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ನನ್ ಮಗ್ಳ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟಿದೀವಿ. ಓಕೆನಾ ಟೈಮು? ಏನ್ ಮಾಡಕ್ಕಾಗತ್ತೆ, ಹೋಗ್ಲೇಬೇಕು. ಏನು ಇಲ್ಲ, ಅದೇ ಹೊರಟ್ರಾ ಎಷ್ಟೊತ್ತು ಇನ್ನ ಅಂತ ಕಾಲ್ ಮಾಡಿದ್ರು. ಸೊ ಬೇಗ ಹೊರಡೋಣ ಬನ್ನಿ ಗೈಸ್. ಬೆಳಗ್ಗೆ ಆಕ್ಚುಲಿ ಇವಾಗ 5:30 ತುಂಬಾ ಹಳೆ ಕ್ಲೈಂಟ್ ಅಂಡ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇವ್ರಿಗೆ ತುಂಬಾ ಸಿಂಪಲ್ ಮೇಕಪ್ ಬೇಕಿತ್ತು. ಸೊ ದಟ್ಸ್ ವೈ ಅಷ್ಟು ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆಕ್ಚುಲಿ ಆದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಮೇಕಪ್ ಮಾಡ್ಕೊಟ್ಟಿದ್ದು. ಅವ್ರಂತೂ ಸಿಕ್ಕಾಬಟ್ಟೆ ಖುಷಿ ಆಗೋದ್ರು. ಗೈಸ್ ಆ್ಯಕ್ಚುಲಿ ಎಲ್ಲ ಮುಗೀತು, ಚೆನ್ನಾಗಿ ಬಂತು, ಚೆನ್ನಾಗಿ ಕಾಣಿಸ್ತಾ ಇದ್ರು. ನೋಡಿ ಸಚಿನ್ ಇಲ್ಲಿ ಕಾರ್ ಹಾಕ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ. ಒಂದು ಫೋನು ಮಾಡಿಲ್ಲ. ಏನು ಮಾಡ್ತಾ ಇದೆಯಾ ಸಚ್ಚು? ಚಿರತೆ ಬಂದರೆ ಏನು ಮಾಡ್ತೀಯ? ಇಲ್ಲೇ ಪಕ್ಕದ ರೋಡಲ್ಲಿ ಅಂತ ಓಡಾಡ್ತಾ ಇದ್ದಿದ್ದು, ನೀನು ಕಾರೆಲ್ಲ ತಗೊಂಡು ಹಿಂಗೆ ಕೂತಿದ್ಯಾ? ಬೆಳಗ್ಗೆ ಆಯ್ತಲ್ಲ ಬರಲ್ಲ. ಎದ್ರಕೊಂಡ್ಬಿಡುತ್ತೆ. ಚಿರತೆಗೂ ಭಯ ಗಾಯಿಸಿ, ಮನುಷ್ಯರು ಬಿಡಲ್ಲ ನನ್ನ ಎಲ್ಲಿ ಇರೋಕ್ಕೆ ಅಂತ. ಆಯ್ತಾ? ಆಯ್ತು ಗೈಸ್ ನೋಡಿ, ಆರ್ಟಿಸ್ಟ್ ಲೈಫ್ ಹೆಂಗಿರುತ್ತೆ ಅಂತ ಅನ್ಕೊಂಡಷ್ಟು ಈಸಿ ಎಲ್ಲ ಗೈಸ್. ಆ್ಯಕ್ಚುಲಿ
ನಾ ಆಕ್ಚುಲಿ ಆದಷ್ಟು ಬೇಗ ನಾನು ಕಂಬ್ಯಾಕ್ ಮಾಡ್ತೀನಿ. ಇನ್ನೊಂದು 2-3 ಮಂತ್ಸ್ ಅಷ್ಟೇ. ನೆಕ್ಸ್ಟ್ ಇಯರ್ ಎಲ್ಲ 100% ನಾನು ಕಂಬ್ಯಾಕ್ ಮಾಡ್ತೀನಿ. 7:47 1 hour. ಸೊ ಆಲ್ಮೋಸ್ಟ್ ಮೇಕಪ್ ಆರ್ಟಿಸ್ಟ್ ಹಸ್ಬೆಂಡ್ಸ್ಗಳಿಗೆ ಗೊತ್ತಿರುತ್ತೆ, ಗಂಡಂದಿರು ಅಥವಾ ಹುಡುಗರುಗಳಿಗೆ ಎಷ್ಟು ವೆಯ್ಟ್ ಮಾಡಬೇಕು ಅಂತ. ನಂಗೆ ಹಳೆ ದಿನ ಎಲ್ಲ ನೆನಪಾಯ್ತೈತೆ. ನಾವು ಕ್ರಿಯೇಟರ್ಸ್ ಆಗೋಕ್ಕಿಂತ ಮುಂಚೆ, ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವಳು ಮೇಕಪ್ನ ಫುಲ್ ಟೈಮ್ ತೊಗೊಂಡಿದ್ಲಲ್ಲ, ಅವಾಗೆಲ್ಲ ಹಿಂಗೆ ಬೆಳಗ್ಗೆನೆ ಬರೋದು, ಬೆಳಗಿನ ಜಾವ ಬರೋದು, ನೈಟು ರಿಸೆಪ್ಷನ್ ಇದ್ದರೆ 9 ಗಂಟೆ 10 ಗಂಟೆವರೆಗೂ ಆಗೋದು. ಇವಳು 5 ಗಂಟೆ 5:15 ಹೋದ್ರೆ ಒಳಗಡೆ ಆಚೆ ಬರ್ತಿದ್ದೆ 10 ಗಂಟೆ ಮೇಲಾಗೋದು. ಆ್ಯಕ್ಚುಲಿ ಗೈಸ್, ನೀವು ನಂಬ್ತಿರೋ ಇಲ್ವೋ, ನಾನು ನೆನ್ನೆ ಹೇಳ್ತಾ ಇದ್ದೆ, ನನಗೆ ಯಾಕೋ ಅಯ್ಯೋ ಬೆಳಗ್ಗೆ ಎದ್ದೊಳ್ಬೇಕಾ ಅಂತೆಲ್ಲ ಫೀಲ್ ಆಗ್ತಿದೆ ಕಣೋ ಅಂತ. ಬಿಕಾಸ್ ಸ್ವಲ್ಪ ಗ್ಯಾಪ್ ಆಯ್ತಲ್ಲ ನಾನು ಮೇಕಪ್ದೆಲ್ಲ ತೊಗೊಂಡು. ಈಗ ಅವೆಲ್ಲ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ರೆ ಐ ಫೀಲ್ ಸೋ ಫ್ರೆಶ್ ಗೊತ್ತಾ. ಆ್ಯಂಡ್ ನನಗೆ ನನ್ನ ಕೆಲಸ ಅನ್ನೋ ಥರ. ಬಿಕಾಸ್ ನನಗೆ ಇದು ಒಂಥರ ನನಗೆ ತುಂಬ ಇಷ್ಟವಾದಂಥ ಕೆಲಸ. ಸೊ ಇದನ್ನ ಇವಾಗ ಅದಕ್ಕೆ ಸಜ್ಜಂಗೆ ಹೇಳಿದ್ದು, ಇನ್ನು ಬಿಡಲ್ಲ ನಾನು, ಇನ್ನೊಂದು 3 months ಕಂಬ್ಯಾಕ್ ಮಾಡ್ತೀನಿ ಪಕ್ಕ ನಾನು ಅಂತ. ಸೊ ಸ್ಟೇ ಟ್ಯೂನ್ ಗೈಸ್. ಯಾರಿಗಾದ್ರೂ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ. ಸೊ ಬನ್ನಿ ಇವಾಗ ಮನೆಗೆ ಹೊರಡುವ. ನೋಡಿ, ನನ್ನ ಮಗಳು ಮಲಗಿದ್ದಾಳೆ. ಎದ್ದೋಳು ಒಂದು 2-3 ಸಲ ಆ್ಯಕ್ಚುಲಿ. ಆರಾಮ ಮಲಗೋಳೆ. ಇವಾಗ ಮನೆಗೆ ಬಂದ್ವಿ, ಆಗಲೇ ಒದ್ದಾಡ್ತಾಳೆ. ಗೈಸ್ ಎದ್ದೇ ಬಿಟ್ಲು, ವಾಯ್ಸ್ ಕೇಳ್ಬಿಟ್ಟ. ತಾನೇ ಮಲಗಿದಾಳೆ ಅಂದೆ, ನಾನು ಬಂದು ಹೇಳಲೇಬಾರ್ದಾಗಿತ್ತು. ಎದ್ದೇ ಬಿಟ್ಲಾಗ್ಲೆ. ಏನು ಮಗಳೇ? ಗುಡ್ ಮಾರ್ನಿಂಗ್. ಈ ಥರ ಎಲ್ಲ ಬೇಗ ಎಬ್ಬಿಸ್ತಾರೆ, ಸೈಕ್ ಆಗಲ್ವಾ? ಗುಡ್ ಮಾರ್ನಿಂಗ್ ಗೈಸ್. ಎದ್ಲು ಗೈಸ್, ಫೈನಲಿ. ಚಿನ್ನಮ್ಮ, ಹುಲಿ ಹೆಂಗ್ ಬರೋದು? ಹುಲಿ ಹೆಂಗ್ ಬರೋದು? ಹಂಗ ಕರಿತಾವಳೆ. ಬಾ ಬಂಗಾರ ಗೈಸಿದ್ದು ಎದ್ಬಿಡ್ತು ನನ್ನ ಪಾಪ. ನಂದು ಪಾಪ ಇದು. ಆರ್ದು ಪಾಪ ನಂದು. ಅಮ್ಮ ಅಮ್ಮ ಪಾಪ ಇದು. ಮುದ್ದುಗುಂಡ ಇದು, ಮುದ್ದುಗುಂಡ. ಆಚೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ಫೋನಲ್ಲಿ. ಇವಳು ಬಾಗ್ಲು ಮುಚ್ಚಿದವಳು. ಯಾಕೆ ಚಿನ್ನಮ್ಮ, ಯಾರು ಬರ್ಬಾರ್ದ ನಿಮ್ ಮನೆಗೆ? ನೋಡಿ, ಬಾಗ್ಲು ಮುಚ್ಚಿದವಳೆ. ತೆಗದ್ಲು, ಬಗ್ ನೋಡಿದ್ಲು, ಮತ್ತೆ ಮತ್ತೆ ಫುಲ್ ಬಾಗ್ಲು ಮುಚ್ಚಿದ್ಲು. ಈಗ ಬಾ ಬರವಾ ಬರವಾ. ಎಲ್ಲಿ ಪಾಪ ಮರಿ? ಬೇಡ ಅದು. ಅಯ್ಯೋ ಕೊಟ್ಟಿ ಮರಿ, ಕುತ್ತು ಮರಿ. ಅವ್ನು ಆಕ್ಚುಲಿ ಬಾಳೆಹಣ್ಣು ತಿಂತವನೆ ಇವಾಗ, ಆಯ್ತಾ? ಅದಕ್ಕೆ ಇವಳು ಹೆಂಗಾಡ್ತವಳು ನೋಡಿ. ಏನ್ ಹೇಳು, ಏನ್ ಬೇಕು ಮುದ್ದು? ಹೆಂಗವ? ಕರಿ ಬಾಳೆಹಣ್ಣ ಕರಿ, ಬಾನು. ಏನು ಬಾಯ್ ಬಿಟ್ಟು ಹೇಳು. ಪಪ್ಪಾನು ಪಪ್ಪ ಚಿನ್ನಮ್ಮ, ಪಪ್ಪ ಪಪ್ಪ ಹೇಳ್ ನೀನು. ಕರಿ ಪಪ್ಪನ, ಮಮ್ಮಮ್ಮ ಕೊಡುತ್ತೆ. ಪಪ್ಪ ನೀ ಕರಿಯವ. ಅವಾಗ್ಲೇ ಕರೆದೆ ಪುಟ್ಟಕ್ಕ ಪುಟ್ಟಕ್ಕ ಅಂತ, ತಿರ್ಗು ನೋಡ್ಲಿಲ್ಲ. ಅದಕ್ಕೆ ನಾನು ಕೊಡಲ್ಲ. ಆಹಾ ಮಮ್ಮ, ಸೊಕ್ಕಾಗಿದೆ ನೋಡಿ ಗೈಸ್, ಆ ಮಗ್ಗಿಗೂ ಹೊಟ್ಟೆ ಒರ್ಸ್ಕೊಂಡಿಂದ ನೀವು. ಅವಳು ನೋಡಿ ಬಗ್ ನೋಡ್ತಾವಳು. ಏನು ಚಿನ್ನಮ್ಮ ಪಪ್ಪನ ಕರಿ ಕರಿ ಪಪ್ಪನ ಮುದ್ದು. ಆಹಾ ಸಕ್ಕತ್ತಾಗಿದೆ ಮಮ್ಮ. ಪಪ್ಪ ಅವಳಿಗೆ ಫಸ್ಟ್ ಕೊಟ್ಟು ಬಿಡ್ಬೇಕು. ಸಚ್ಚು ಕೊಡು ಸಚ್ಚು. ಯಾಕೆ ಸಚ್ಚು ಹಿಂಗ ಆಟ ಆಡಿಸ್ತೀಯ ಮಗಿಗೆ? ನೋಡು ಬಂಗಾರಿ. ಅವಾಗ ಕರೆದೆ ಬಿಡು ಪಾಪ ಅನ್ನೋದಕ್ಕೆ. ಗೈಸ್ ಏನು ಗೊತ್ತಾ, ಅವಳು ಮಲ್ಗೋಳು ನೋಡಿ, ಬೆಳಗ್ಗೆ 5 ಗಂಟೆಗೆ ಎತ್ತಿದ್ಲಲ್ಲ,
ಇವಳು ಪಾಡಿಗೆ ಇವಳು ಆಟಾವಾಗ ಆಟ ಆಡ್ತಾವಳೆ ಕೂದಲಿಡ್ಕೊಂಡು. ಅವಳು ಮಲ್ಗೋಳೆ. ಪುಟ್ಟಕ್ಕ ಹಾಯ್ ಅಮ್ಮ ಏನು ಮಾಡ್ತೈತೆ? ಅಮ್ಮ ಅಮ್ಮ ಗೈಸ್, ಇವಾಗ ನಾನು ಡಯಟ್ ಫುಡ್ನ ತಿಂತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಪಾತ್ರೆ ಜಾಸ್ತಿ ಇತ್ತು ಮನೇಲಿ, ಇನ್ನೂ ಫುಡ್ ಇನ್ನೂ ಪ್ರಿಪೇರ್ ಆಗಿರಲಿಲ್ಲ. ಸೊ ಅದಕ್ಕೇ ಇದನ್ನು ನೋಡಿ, ಆ್ಯಕ್ಚುಲಿ ಪಾಪು ಪೀರಿಯಡ್ ಆಗಿದ್ದಾಳೆ. ಸೊ ಅದಕ್ಕೋಸ್ಕರ ಅವಳಿಗೂ ಸೊಂಟ ನೋವು ಅನ್ಕಂಫರ್ಟಬಲ್ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅವಳು ಬರೋ ಅಷ್ಟರಲ್ಲಿ ಪಾತ್ರೆ ತೊಳೆದು ಬಿಡೋಣ, ಅವಳಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ. ಅವಳಿಗೆ ಗೊತ್ತಿಲ್ಲ ನಾನು ಪಾತ್ರೆ ತೊಳೆಯೋದು. ನೋಡಿ ಗೈಸ್, ಎಷ್ಟು ಪಾತ್ರೆ ಇದೆ, ಎಷ್ಟು ಪಾತ್ರೆ ತೊಳೆದಿದ್ದೀನಿ. ನಾನು ಇವಾಗ ಜಿಮ್ಮಿಂದ ಬಂದು ತಿನ್ಬೇಕಂತ ಬಂದೆ, ಬಟ್ ಇನ್ನೂ ಫುಡ್ ಪ್ರಿಪೇರ್ ಆಗಿರಲಿಲ್ಲ. ಅವಳು ಹೇಳಿದ್ದು ನೀನು ಬರೋ ಅಷ್ಟರಲ್ಲಿ ಪಾತ್ರೆ ತೊಳೆದು ಸ್ಟೀಮ್ ಎಲ್ಲ ಮಾಡಿ ಇಟ್ಟಿರ್ತೀನಿ ಅಂತ. ಸೊ ನಾನು ಬರೋ ಅಷ್ಟರಲ್ಲಿ ಅವಳು ಇನ್ನೂ ಮನೆಗೆ ಬಂದಿಲ್ಲ, ಅವಳು ಇನ್ನೂ ಅಲ್ಲೇ ಅವಳಂತೆ. ಅವಳೇನೋ ನಂಬರ್ ಏನೋ ಮಿಸ್ ಆಗಿದೆ, ಹುಡುಕ್ತಾ ಇದ್ದೀವಿ, ಇವಾಗ ಆಯಿತು ಅಂತ ಫೋನ್ ಮಾಡಿದ್ದು. ಅಷ್ಟರಲ್ಲಿ ನಾನು ಇದನ್ನೆಲ್ಲ ತೊಳೆದೆ. ಸೊ ಏನಿಲ್ಲ, ಇದು ಏನಂದರೆ ಲೈಕ್ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೇನಾದರೂ ಒಂದು ಹೆಲ್ಪ್ ಮಾಡಿ, ಅವ್ರು ಖುಷಿ ಆಯ್ತಾರೆ, ಎಸ್ಪೆಷಲಿ ಪೀರಿಯಡ್ ಟೈಮಲ್ಲಿ. ಓಕೆ, ಸುಸ್ತಾಯ್ತೈತೆ ನನಗೆ, ನಾವು ಊಟ ತಿನ್ಬೇಕು ಇವಾಗ ಗೈಸ್. ಇವತ್ತಿನ ನನ್ನ ಲಂಚ್ ನೋಡಿ, ಮೊಟ್ಟೆ, ಹೆಸರುಕಾಳು ಆ್ಯಂಡ್ ಬೆಳಗ್ಗೆ ಮಾಡಿದ ಪಲಾವು, ಕ್ಯಾರೆಟು, ಬೀಟ್ರೂಟು, ಇಷ್ಟು ಸ್ಟೇ ಮಾಡಿ ತಿಂತಾಯಿದ್ದೀನಿ. ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಗೈಸ್. ಅಂದರೆ ಯಾರಿಗಾದ್ರೂ ಅಂತ ಅಲ್ಲ, ಯಾರಿಗಾದ್ರೂ ಮನೇಲಿರೋರಿಗೆ ಅಥವಾ ಯಾರಿಗಾದ್ರೂ. ಓಕೆ, ತಿಂದ್ಬಿಡೋದು. SIR ಇವ್ರದ್ದು ಮಾಡೋಕ್ಕೆ ಹೋಗಿದ್ಲು ಅಥವಾ ಇಡೀ ಏರಿಯಾದ ಮಾಡೋಕ್ಕೆ ಹೋಗಿದ್ಲು ಗೊತ್ತಿಲ್ಲ. ಎಷ್ಟು ಗಂಟೆಗೆ ಹೋಗಿದ್ದು? 1:30. ಈಗ ಎಷ್ಟು ಟೈಮು? 3:30. 3:30 ಅಲ್ಲ, 4 ಗಂಟೆ ಆಗಿರ್ಬೇಕು ಮೇ ಬಿ. ಅಲ್ಲಿ ಏನೇನೋ ಸಂಖ್ಯೆ ಎಲ್ಲ ತೆಗಿಸ್ಬೇಕಲ್ಲ, ಅದನ್ನ ಒಂದ್ ಕಡೆ ತೆಗ್ಸಿ ನಿಂದೆ ಎಷ್ಟೊತ್ತಾಯ್ತು ಅಂತ ಅಂದ್ರೆ ಇಡೀ ಊರ್ದಾವೆ ಒಂದು ವರ್ಷ ಬೇಕು. ಅದಕ್ಕೆ ಪಾಪ ಅವ್ರು ಅಷ್ಟೆಲ್ಲ ಓಡಾಡ್ಕೊಂಡು ಮಾಡ್ತಾರೆ. ಇಷ್ಟೊತ್ತು ಬೇಕು. ಏನು ಬ್ಯಾಗಲ್ಲಿ ಹಿಡ್ಕೊಂಬಂದಿರೋದು? ಪಲಾವ್ ಇಲ್ಲ ಇತ್ತಲ್ಲ, ಇನ್ನೊಂದು ಚೂರು ತಿನ್ನೋಣ ಅಂತ. ಪಲಾವ್ ಮತ್ತೆ ಸಾಂಬಾರ್ ಗೈಸ್. ಸಾಕಾಗೋಯ್ತು ಗೈಸ್ ಬರೀ. ಅಯ್ಯೋ ಏನು ಯಪ್ಪ, ನಾನು ರೋಡಲ್ಲಿ ಬರೋವಾಗ ಈಗ ಒಂದು ಪಾತ್ರೆ ತೊಳೆದು ಸರ್ಪ್ರೈಸ್ ನಾನು ಪ್ರಾಮಿಸ್ ಅನ್ಕೊಂಡೆ ಗೊತ್ತಾ. ಅಯ್ಯೋ ಇದೆಲ್ಲ ಮಾಡ್ದದ್ ಬರ್ ನಾನು ತೊಳಿಬೇಕಲ್ಲಪ್ಪ ಪಾತ್ರೆ. ನಾನು ನಿಜ ಅದು ನಾನು ಕೊಡ್ಬೋತಾ ಇದ್ದೆ ನಾನು. ಥ್ಯಾಂಕ್ಸ್, ಥ್ಯಾಂಕ್ ಯು ಸಚ್ಚು, ಥ್ಯಾಂಕ್ ಯು. ಅಷ್ಟೊಂದು ಪಾತ್ರೆ ಅವೆ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸರ್ಪ್ರೈಸ್ ಮಾಡ್ತೀನಿ. ನೀನ್ ಏನೋ ಕೊಡಿಸ್ಬೇಡ ನನಗೆ. ಯಾವಾಗಲೂ ಪಾತ್ರೆ ತೊಳ್ಬಿಟ್ಟು ಸರ್ಪ್ರೈಸಾ? ಅದೊಂದು ಮಾಡು ಸರ್ಪ್ರೈಸ್ ಆಗಿ ಸಾಕಿ. ನಾನು ತೊಳೆಯೋಷ್ಟರಲ್ಲಿ ಎಷ್ಟು ಸಲ ಕಿಟಕಿ ನೋಡಿದ್ದೀನಿ ಗೊತ್ತಾ, ಯಾರು ಬರ್ತಾರ ಅಂತ. ಗೈಸ್, ನಾನು ರೆಡಿ ಮಾಡಿಸಿ ಕೂರಿಸಿ ಅವ್ನು ಮಲ್ಗೋನೆ ಸುಸ್ತಾಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಲೈ ಡೌನ್ ಮಾಡೋನೆ. ಈಗೆದ್ದ ಹೋಗಬೇಕು ಇವಾಗ ಶಾಪಿಂಗ್ಗೆ. ನೋಡಿ, ನಾನು ರೆಡಿಯಾಗಿ ಆಗಬೇಕಿತ್ತು, ಅರ್ಧ ಗಂಟೆ ಆಯಿತು. ಗೈಸ್ ಪಾಪ ಆ್ಯಕ್ಚುಲಿ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಏನೋ ಆದ ಗೈಸ್. ಆದರೆ ಫುಲ್ಲು ಶೀತ ಆಗ್ಬಿಡ್ತು. ಅವನಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆಯಿತಾ, ಯಾಕಾಗುತ್ತೆ ಅಂತಲೇ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಆಗಿಬಿಡುತ್ತೆ ಸಮ್ಟೈಮ್. ಹಂಗೆ ಆಗಿ ಆಲ್ರೆಡಿ ಅರ್ಧ ಗಂಟೆಯಿಂದ ಪಾಪ ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಕೂತವನೆ ಇವಾಗ, ಪಾಪಚ್ಚಿ ಥರ. ಅದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಆಚೆ ಹೋಗೋಣ ಬಾ, ಒಂಚೂರು ಗಾಳಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ. ಓಕೆನಾ? ಸೀರಿಯಸ್ ಒಂದು 20-25 ಸೀನ್ ಕಂಟಿನ್ಯೂಸ್ ಬಂದ್ಬಿಡ್ತು ನನಗೆ. ಈ ಏನಂದರೆ ಸ್ಮೆಲ್ಗಳು, ಬಟ್ಟೆದೇನಾದರೂ ಸ್ಮೆಲ್ಲು, ಅಂದರೆ ಧೂಳು ಅಥವಾ ಗಾಡಿ ಸ್ಮೆಲ್ಲು, ಏನಾದರೂ ಸ್ಮೆಲ್ ಆದರೂ, ಏನು ಸ್ಮೆಲ್ ಆದರೂ ಗಂಧದ ಗಡ್ಡೆ ಸ್ಮೆಲ್ಲು ಆಗಲ್ಲ ಅವನಿಗೆ. ಆ್ಯಕ್ಚುಲಿ ಒಂಥರ ಡಸ್ಟ್ ಅಲರ್ಜಿ ಥರ ಅದೇನೋ ಗೊತ್ತಿಲ್ಲ, ಸೀನ್ಗಳು ಹೆವಿ ಬಂದ್ಬಿಡುತ್ತೆ, ಹೆವಿ ಇದಾಗ್ಬಿಡುತ್ತೆ, ಇರಿಟೇಟ್ ಆಗಿಬಿಡುತ್ತೆ. ತಡೆಯೋಕ್ಕಾಗಲ್ಲ. ಇವಾಗ ಟ್ಯಾಬ್ಲೆಟ್ ತೊಗೊಂಡೆ, ಸ್ವಲ್ಪ ಪರವಾಗಿಲ್ಲ, ನೋಡೋಣ. ಸೊ ಅದಕ್ಕೆ ಫೈನಲಿ ಇವಾಗ ಹೊರಟಿದ್ದೀವಿ ಗೈಸ್. ಮಗಳ ನೋಡಿ ಗೈಸ್, ಈಗ ನೋಡಿ
ಹೇಳಲು ಇಂಜು ಬಿಟ್ಲದ ಇರ ಹೇಳಲ್ಲ ಯಾಕ